ನಮಸ್ತೆ ಎಲ್ಲರಿಗೂ. ನಾನಿವತ್ತು ಲೋ ಕಾರ್ಬ್ ಪ್ರೋಟೀನ್ ಡಯಟನ್ನು ತೋರಿಸ್ತಾ ಇದ್ದೇನೆ. ಇದಕ್ಕೆ ಮೊದಲು ಸೋರೆಕಾಯಿ ಹಾಗೆ ಸೋಯಾ ಚಂಕ್ಸನ್ನು ಚಂದ ಮಾಡಿ ನೆನೆಸಬೇಕು. 10 ನಿಮಿಷ ಅಥವಾ ಅರ್ಧ ಗಂಟೆ ನೆನೆಸಿದರೆ ಚಂದವಾಗಿ ಬೇಯ್ತದೆ. ಮತ್ತು 1 ಟೊಮ್ಯಾಟೊ, ಸ್ವಲ್ಪ ಉಪ್ಪು ಮತ್ತು ತೆಂಗಿನ ತುರಿ. ಇದನ್ನು ನಾವು ಡಿನ್ನರಿಗೆ ಮಾಡ್ಬೋದು ಅಥವಾ ಚಪಾತಿ, ದೋಸೆ, ಇಡ್ಲಿ ಹೀಗೆ ಯಾವುದೇ ತಿಂಡಿಯೊಟ್ಟಿಗೆ ಇದನ್ನು ನಾವು ನೆಂಚಲಿಕ್ಕೆ ಇದನ್ನು ಉಪಯೋಗ ಮಾಡ್ಬೋದು. ಸೋಯಾ ಚಂಕ್ಸಲ್ಲಿ ಪ್ರೋಟೀನ್ ಇರ್ತದೆ. ಒಂದು ಟೈಮಿಗೆ ನಮಗೆ ಕನಿಷ್ಠ 25 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ ಮೊದಲು ಅದನ್ನು ಶುರು ಮಾಡುವಾಗ. ಹಾಗೆ ನಾವು ವರ್ಕೌಟ್ ಮಾಡ್ತೇವೆ ಅಂದರೆ ಫಿಸಿಕಲ್ ಎಕ್ಸಸೈಸಸ್ ಮಾಡ್ತೇವೆ ಅಂತ ಹೇಳಿದರೆ ಆಗ ಒಂದು ಮನುಷ್ಯನಿಗೆ ಒಂದು ಟೈಮಿಗೆ 50 ಗ್ರಾಮಿಂದ 100 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ. ನಾನು ಡಯಟಿಷಿಯನ್ ಅಲ್ಲ, ಆದರೆ ಇದು ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇದು ತುಂಬ ಹೆಲ್ದಿ ಹಾಗೆ ಕ್ವಿಕ್ಕಾಗಿ ಅಂದರೆ ಬೇಗ ಮಾಡಿ ಬಿಡ್ಬೋದು ಇದನ್ನು. ನಾನಿವತ್ತು ಇದನ್ನು ಊಟಕ್ಕೆ ಅಂದರೆ ರಾತ್ರಿಯ ಊಟಕ್ಕೆ ಇದನ್ನು ಮಾಡ್ತಾ ಇದ್ದೇನೆ. ಯಾವಾಗಲಾದರೂ ಹೆವಿ ಊಟ ಮಾಡಿದ್ದೇವೆ ಅಂತ ಹೇಳಿದಾಗ, ಅಂದರೆ ಮದುವೆ ಮನೆ, ಬೇರೆ ಯಾವುದಾದರೂ ಪಾರ್ಟಿಯಲ್ಲಿ ಸ್ವೀಟ್ ತಂದಿದ್ದೇವೆ ಅಂತ ಹೇಳಿದಾಗ ಅದು ಟೈಮಲ್ಲಿ ಇದನ್ನು ಮಾಡಿದರೆ ನಮ್ಮ ಆರೋಗ್ಯ ಅಂದರೆ ನಮ್ಮ ಹೊಟ್ಟೆಯ ಆರೋಗ್ಯ, ಜಠರದ ಆರೋಗ್ಯ ತುಂಬ ಚೆಂದ ಇರ್ತದೆ. ಹಾಗಾಗಿ ಇನ್ನು ಇಂತಹ ರೆಸಿಪೀಸ್ ನಾನು ಪೋಸ್ಟ್ ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ನೀವು ಸಹ ಮಾಡಿ ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಏನಂತೀರಿ? ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಚಂದ ಮಾಡಿ ತಿನ್ನಿ, ಹಾಗೆ ಶುಚಿಯಾಗಿ ಇರಲಿ, ಹಾಗೆ ಆರೋಗ್ಯ ಸಹ ಕಾಪಾಡಿಕೊಳ್ಳಿ. ಧನ್ಯವಾದಗಳು ಎಲ್ಲರಿಗೂ.